ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾವಿವತ್ತು ಕೂರ್ಮ ಎನ್ನುವ ಬ್ರಾಹ್ಮಣನ ಕಥೆಯನ್ನು ಕೇಳೋಣ. ಕೂರ್ಮ ಎನ್ನುವ ಬ್ರಾಹ್ಮಣನಿಗೆ ಗರ್ಭಿಣಿಯಾದ ಹೆಂಡತಿ ಹಾಗೂ ಒಂದು ಪುಟ್ಟ ಮಗ ಇರ್ತಾನೆ. ಅವನೇನು ಮಾಡ್ತಾನೆ, ತೋಂಡಮಾನ ರಾಜನ ನಗರಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲಿಗೆ ಹೋಗಿ ರಾಜನನ್ನು ನೋಡಲೇಬೇಕೆನ್ನುವ ಇಚ್ಛೆ ಇರುತ್ತೆ. ಸರಿ, ರಾಜ ಕೂಡ ಭೇಟಿಯಾಗ್ತಾನೆ. ಬ್ರಾಹ್ಮಣರಲ್ಲಿ ಕೇಳ್ತಾರೆ, ಯಾಕೆ, ಏನು ಕಾರಣ ಬಂದಿದ್ದು ಅಂತ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ನಮ್ಮ ತಂದೆ ಕೆಲ ದಿನಗಳ ಹಿಂದೆ ಹರಿಪಾದವನ್ನು ಸೇರಿದರೂ ನಾನು ಕಾಶಿಯ ಗಂಗೆಯಲ್ಲಿ ವಿಸರ್ಜನೆ ಮಾಡಬೇಕಾಗಿದೆ. ಹಾಗಾಗಿ ಗರ್ಭಿಣಿಯಾದ ಹೆಂಡತಿ, ಪುಟ್ಟ ಮಗು, ನನ್ನೊಟ್ಟಿಗೆ ಅವರು ನಡೆದು ಬರಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಬಹಳ ಆಯಾಸ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನು ನಿಮ್ಮ ಆಶ್ರಯದಲ್ಲಿ ಬಿಟ್ಟು ಹೋಗೋಣ ಅನ್ನೋ ಒಂದು ಕಾರಣಕ್ಕೆ ನಾನು ನಿಮ್ಮಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಹೇಳಬೇಕಾದ್ರೆ ಅವರು ವಿಚಾರ ಮಾಡ್ತಾನೆ. ಸರಿ, ಅವನು ಏನು ಹೇಳ್ತಾನೆ ಬ್ರಾಹ್ಮಣ ಅಂತ ಹೇಳಿದರೆ, ಮಹಿಳೆ ಅಂದರೆ ಸ್ತ್ರೀ, ಒಬ್ಬ ಹೆಣ್ಣುಮಗಳು ಎಲ್ಲಿ ಇದ್ದರೆ ಸುರಕ್ಷಿತ ಅನ್ನೋ ವಿಚಾರವನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಮದುವೆಯಾಗಿರುವ ಗೃಹಿಣಿ ಎಲ್ಲಿ ಇದ್ದರೆ ಒಳ್ಳೆಯದು, ಯಾರ ಆಶ್ರಯದಲ್ಲಿ ಇರಬೇಕು, ಗಂಡನ ಆಶ್ರಯದಲ್ಲಿ ಇರಬೇಕು, ಇಲ್ಲವಾ ಏನಾದರೂ ಕಾರಣ ಇದೆಯಾ, ಸಹೋದರಿಯ ಮನೆಯಲ್ಲಿ ಇರಬೇಕು, ಅದು ಇಲ್ಲ ಅಂತಂದರೆ ಸೋದರ ಮಾವನ ಮನೆಯಲ್ಲಿ ಇರಬೇಕು, ಎಲ್ಲಿ ಗುರುಗಳು ಹಿರಿಯರು ಇರ್ತಾರೋ ಅಲ್ಲಿ ಇರಬೇಕು, ಅದೂ ಇಲ್ಲ, ಆ ವ್ಯವಸ್ಥೆಯೂ ಇಲ್ಲ ಅಂತ ಆದರೆ ರಾಜಾಶ್ರಯದಲ್ಲಿ ಇರಬೇಕು. ಯಾಕೆ ಅಂತ ಹೇಳಿದರೆ ಎಲ್ಲರಿಗೂ ತಂದೆಯ ಸ್ಥಾನದಲ್ಲಿರುವವನು ರಾಜ ಅಂತ ಹೇಳ್ತೀವಿ. ಹಾಗೆ ನಿನ್ನ ಕೀರ್ತಿಯನ್ನು ಕೇಳಿದ್ದೇನೆ, ನಿನ್ನ ಕೀರ್ತಿಯನ್ನು ಕೇಳಿ ನಾನು ಇಲ್ಲಿ ಬಂದಿದ್ದೇನೆ ಮಹಾರಾಜ. ನಾನು ಕಾಶಿಗೆ ಹೋಗಿ ಗಂಗೆಯಲ್ಲಿ ನನ್ನ ತಂದೆಯ ಅಸ್ಥಿಯನ್ನು ವಿಸರ್ಜನೆ ಮಾಡಿ ಬರುವವರೆಗೂ ಗರ್ಭಿಣಿಯಾದ ನನ್ನ ಹೆಂಡತಿ ರಾಘವ, ನನ್ನ ಮಗನನ್ನು, ಇವರಿಬ್ಬರ ರಕ್ಷಣೆಯನ್ನು ನೀನು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಹೊರಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ರಾಜ ಹೇಳ್ತಾನೆ, ಖಂಡಿತ ಹಾಗೇ ಆಗಲಿ, ಯಾವ ಚಿಂತೆಯನ್ನು ನೀವು ಮಾಡುವ ಅಗತ್ಯವೇ ಇಲ್ಲ, ನಾನು ನೋಡಿಕೊಳ್ತೇನೆ ಅಂತ ಅವರಿಗೆ ಮಾತನ್ನು ಕೊಟ್ಟು ಆ ಕಾಶಿಗೆ ಹೋಗಲಿಕ್ಕೆ ಆ ಬ್ರಾಹ್ಮಣನಿಗೆ ಏನು ಬೇಕೋ ಅದೆಲ್ಲವನ್ನೂ ಕೂಡ ಕೊಟ್ಟು ಬ್ರಾಹ್ಮಣನನ್ನು ಕೊಟ್ಟು ಕಳಿಸ್ತಾನೆ. ತದನಂತರದಲ್ಲಿ ಮಂತ್ರಿಗಳನ್ನು ಕರೆದು ಹೇಳ್ತಾನೆ, ಆ ಹೆಣ್ಣು ಮಗಳಿಗೆ, ಆ ಮಗುವಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲವನ್ನು ಮಾಡಿ 6 ತಿಂಗಳಿಗೆ ಆಗುವಷ್ಟು ಅಂತ ಆಹಾರ ಪದಾರ್ಥ ಎಲ್ಲವನ್ನು ಕೊಟ್ಟು ಅವರಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾನೆ. ಸುಮಾರು ದಿನಗಳು ಕಳೆದವು. ಆಮೇಲೆ ಏನಾಯಿತು, ಯಾವುದೋ ಒಂದು ಕೆಲಸದಲ್ಲಿ, ಕಾರ್ಯಭಾರದಲ್ಲಿ, ರಾಜ್ಯವನ್ನು ನೋಡಿಕೊಳ್ಳುವಂಥ ವಿಷಯದಲ್ಲಿ ಆ ವಿಷಯವನ್ನೇ ಮರೆತಂತಹ ರಾಜ ಸಂಪೂರ್ಣವಾಗಿ ಮರೆತು ಬಿಟ್ಟ. 2 ವರ್ಷಗಳ ನಂತರ ಆ ಬ್ರಾಹ್ಮಣ ಬಂದು ರಾಜನಲ್ಲಿಗೆ ಬರ್ತಾನೆ. ರಾಜನಲ್ಲಿಗೆ ಬಂದು ಹರಿಸ್ತಾನೆ, ಕಾಶಿಯಿಂದ ನಾನು ಗಂಗೆಯನ್ನು ತಂದಿದ್ದೇನೆ, ಈ ಗಂಗಾಜಲದಿಂದ ಸ್ನಾನವನ್ನು ಮಾಡು ಮಹಾರಾಜ, ದೇವರು ನಿನಗೆ ಒಳ್ಳೆಯದು ಮಾಡಲಿ, ಪುಣ್ಯವಂತನಾಗು, ಕೀರ್ತಿವಂತನಾಗು ಅಂತ ಎಲ್ಲ ರೀತಿಯಲ್ಲಿ ಹರಿಸ್ತಾನೆ. ಒಂದು ರಾಜನಿಗೆ ಹೇಗಾಗ್ಬಿಡತ್ತೆ ಅಂದರೆ, ಒಂದು ಕ್ಷಣ ಎದೆ ಧಸ್ಸಂದ್ಬಿಡತ್ತೆ ಅವನಿಗೆ. ಯಾಕೆ ಅಂತ ಹೇಳಿದರೆ, ಹೆಂಡತಿಯನ್ನು, ಅದು ಗರ್ಭಿಣಿ ಸ್ತ್ರೀಯನ್ನು ಬಿಟ್ಟು ಹೋಗಿದ್ದಾನೆ, ಮಗುವನ್ನು ಬಿಟ್ಟು ಹೋಗಿದ್ದಾನೆ, ಅದರ ಜವಾಬ್ದಾರಿ ನನಗೆ ಕೊಟ್ಟು ಹೋಗಿದ್ದಾನೆ, ನನಗೆ ಎಲ್ಲ ಗಡಿಬಿಡಿಯಲ್ಲಿ ನಾನು ಮರ್ತೇ ಬಿಟ್ಟಿದ್ದೀನಲ್ಲ ಅಂತ ಗಾಬರಿ ಆಗ್ತಾನೆ. ಆದರೂ ಕೂಡ ತನ್ನನ್ನು ತಾನು ಸಾವರಿಸಿಕೊಂಡು ಬ್ರಾಹ್ಮಣನ ಜೊತೆ ಚೆನ್ನಾಗಿ ಮಾತಾಡ್ತಾನೆ. ರಾಜನಿಗೆ ಬ್ರಾಹ್ಮಣ ಕೇಳ್ತಾನೆ, ನನ್ನ ಹೆಂಡತಿ ಯಾಕೆ ನನ್ನ ನೋಡ್ಲಿಕ್ಕೆ ಬರಲಿಲ್ಲ, ಯಾವ ಮಗುವನ್ನು ಹೆತ್ತಲು, ಏನು ವಿಷಯವೋ ನನಗೆ ಗೊತ್ತಾಗಲಿಲ್ಲ ರಾಜ ಅಂತ ಹೇಳಿದಾಗ, ಏನು ಚಿಂತೆ ಮಾಡಬೇಡ, ನಿನ್ನ ಹೆಂಡತಿ, ಪುಟ್ಟ ಮಗು, ಮೊದಲ ಮಗು ಎಲ್ಲರೂ ಸುರಕ್ಷಿತವಾಗಿದ್ದಾರೆ, ಶ್ರೀನಿವಾಸನ ಅಭಿಷೇಕವನ್ನು ನೋಡಲಿಕ್ಕೆ ಅವರು ಹೋಗಿದ್ದಾರೆ, ಬರುವುದು 1-2 ದಿನ ಆಗಬಹುದು, ಚಿಂತೆ ಮಾಡುವ ಅಗತ್ಯವಿಲ್ಲ ಅಂತ ಹೇಳಿ ರಾಜ ಬ್ರಾಹ್ಮಣನನ್ನು ಕೊಟ್ಟು ಕಳಿಸ್ತಾನೆ. ಆದರೆ ನಿಜವಾಗ್ಲೂ ಅವನಿಗೆ ಗಾಬರಿ ಆಗತ್ತೆ. ತಕ್ಷಣವೇ ಬ್ರಾಹ್ಮಣ ಹೊರಟ ತಕ್ಷಣವೇ ಬ್ರಾಹ್ಮಣನಿಗೇನೋ ಒಂದು ಮಾತು ಹೇಳಿದ, ಕಳಿಸ್ಬಿಟ್ಟ. ಆದರೆ ನಿಜ ಪರಿಸ್ಥಿತಿ ಏನು ಅವನಿಗೆ ಗೊತ್ತಿಲ್ಲ. ಆಗ ಮಗನನ್ನು ಕರೀತಾನೆ. ಮಗನನ್ನು ಕರೆದು ಅವ್ರ ಮನೆಗೆ ಹೋಗಿ ಅವರ ಪರಿಸ್ಥಿತಿ ಏನಾಗಿದೆ ನೋಡ್ಕೊಂಡು ಬಾ ಅಂತ ಹೇಳಿದಾಗ ಮಗ ದಾವಂತ ಮಾಡಿಕೊಂಡು ಓಡಿ ಹೋಗಿ ನೋಡ್ಕೊಂಡು ಬರಲಿಕ್ಕೆ ಹೋದರೆ ಆ ಮನೆಯಲ್ಲಿ ಬರೀ ಅವರ ಎಲುಬುಗಳು ಮಾತ್ರ ಇರುತ್ತೆ. ಅದನ್ನು ನೋಡಿದ ತಕ್ಷಣವೇ ಅವನ ಜಂಘಾಬಲವೇ ಹುಡುಗಿ ಹೋಗುತ್ತೆ. ನಮ್ಮ ವಂಶದ ಕಥೆ ಏನು, ಎಂಥ ದೊಡ್ಡ ಜವಾಬ್ದಾರಿ ನಾವು ಹೇಗೆ ಮಾಡ್ಕೊಂಡ್ಬಿಟ್ವಿ ಅಂಥೇಳಿ ಗಾಬರಿಯಿಂದ ತಂದೆ ಹತ್ರ ಓಡಿ ಬಂದು, ಅಪ್ಪ, ಆ ಮಗಳೂ ಇಲ್ಲ, ಕೂಸು ಇಲ್ಲ, ಗರ್ಭಿಣಿ ಸ್ತ್ರೀಯೂ ಇಲ್ಲ, ಅಲ್ಲಿ ಬರೀ ಎಲುಬುಗಳು ಉಳ್ಕೊಂಡ್ಬಿಟ್ಟಿದೆ ಅಂದಾಗ ಇಷ್ಟು ಚಿಂತಾಕ್ರಾಂತನಾಗ್ತಾನೆ ರಾಜ. ಅಂದರೆ ಎಂಥ ದೊಡ್ಡ ತಪ್ಪಾಗೋಯ್ತು ನನ್ನಿಂದ, ಒಂದು 3 ಜೀವಗಳನ್ನು ತೆಗಿಲಿಕ್ಕೆ ನಾನು ಕಾರಣ ಆಗಿಬಿಟ್ಟೆ, ಯಾವ ಮಾಯೆ ನನ್ನನ್ನು ಆವರಿಸ್ಕೊಂಡ್ಬಿಡ್ತು, ಅದು ಎಂತಹ ಕೆಲಸ ನಾನು ಮಾಡಿದೆ ಅಂತ ಪೇಚಾಡಿಕೊಂಡು
ಮತ್ತು ಶ್ರೀನಿವಾಸನ ಬಳಿಗೆ ಹೋಗ್ತಾನೆ. ಶ್ರೀನಿವಾಸ ಕೇಳ್ತಾನೆ ಅವಾಗ, ಯಾಕೆ ಹೊತ್ತಲ್ಲ ಗೊತ್ತಲ್ಲದ ಸಮಯದಲ್ಲಿ ಬಂದಿದ್ದಿ ಅಂದರೆ ಅವನು ಏನನ್ನು ಮಾತನಾಡೋದಿಲ್ಲ. ತೋಂಡಮಾನ ರಾಜ ದುಃಖ ತುಂಬಿ ಅಳ್ತಾನೆ ಇರ್ತಾನೆ. ಶ್ರೀನಿವಾಸ ದೇವರಿಗೆ ಅರ್ಥ ಆಗತ್ತೆ ಏನಾಗಿದೆ ವಿಷಯ ಯಾಕೆ ಅಂತ. ಆತನನ್ನು ಸಮಾಧಾನ ಮಾಡಿ ಹೇಳ್ತಾನೆ, ಚಿಂತೆ ಮಾಡಬೇಡ, ಅದಕ್ಕೆ ಒಪ್ಕೊಂಡಿರೋ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಬೇಕು, ನಿಮಗೆ ಐಶ್ವರ್ಯವನ್ನು ಕೊಟ್ಟಿದ್ದೆ ತಪ್ಪಾಯ್ತಾ ಅಂಥೇಳಿ ಎಲ್ಲ ಮಾತನಾಡಿ, ಈಗ ಚಿಂತೆ ಮಾಡೋದು ಬೇಡ, ಈಗ ಇದಕ್ಕೆ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡೋಣ ಅಂತ ಹೇಳಿ ಮಗನನ್ನು ಕಳಿಸಿ ಆ ಎಲುಬುಗಳು ಏನು ಅಸ್ಥಿ ಎಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ಒಂದು ಇದರಲ್ಲಿ ಕಟ್ಕೊಂಡು ಬರಲಿಕ್ಕೆ ಶ್ರೀನಿವಾಸ ದೇವರು ತಿಳಿಸ್ತಾರೆ. ತಿಳಿಸಿ ಆದಮೇಲೆ ಆ ಮಗ ಹೋಗಿ ಆ ಎಲ್ಲ ಅಸ್ಥಿಗಳನ್ನು ಒಂದು ಶಲ್ಯದಲ್ಲಿ ಕಟ್ಕೊಂಡು ಮೇನೆಯಲ್ಲಿ ತಗೊಂಡು ಬರ್ತಾರೆ. ಆಗ ಶ್ರೀನಿವಾಸ ದೇವರು ಸ್ವಾಮಿ ಪುಷ್ಕರಣಿ ಹತ್ರ ಹೋಗಿ ಪೂರ್ವ ದಿಕ್ಕಿನಲ್ಲಿರುವಂತಹ ಪಾಂಡು ತೀರ್ಥದ ಬಳಿಗೆ ಹೋಗ್ತಾರೆ. ಆ ತೀರ್ಥದಿಂದ ಇನ್ನೂ ಒಂದು ಸ್ವಲ್ಪ ದೂರ ಇವರನ್ನು ನಿಲ್ಲಿಸಿಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋಗಿ ತಾವು ಹಾಕ್ಕೊಂಡಿರುವ ಶ್ರೀನಿವಾಸ ದೇವರು ಹಾಕಿಕೊಂಡಿರುವ ಶಲ್ಯದಲ್ಲಿ ಆ ಎಲುಬುಗಳನ್ನೆಲ್ಲ ಅಸ್ಥಿಗಳನ್ನೆಲ್ಲ ಕಟ್ಟಿ ಆ ನೀರಿನಲ್ಲಿ ಅದನ್ನು ಇದು ಮಾಡಿ ಒಂದು ಪಕ್ಕದಲ್ಲಿ ಇಟ್ಟುಕೊಂಡು ಶ್ರೀನಿವಾಸ ದೇವರು ತಮ್ಮ ಹಸ್ತದಿಂದ ಅಲ್ಲಿರುವ ತೀರ್ಥವನ್ನು ತೆಗೆದುಕೊಂಡು ಅದಕ್ಕೆ ಹಾಕ್ತಾರೆ. ಹಾಕಿದ ಮರುಕ್ಷಣವೇ ಅವರಿಗೆ ಮತ್ತೆ ಜೀವ ಬರುತ್ತೆ. ಮತ್ತೆ ಮೊದಲು ಹೇಗಿರ್ತಾರೋ ಅದಕ್ಕಿಂತ ಹೆಚ್ಚು ಇನ್ನೂ ತೇಜಸ್ವಿಯಾಗಿ ಅವರು ಜೀವವನ್ನು ಪಡೆದುಕೊಳ್ತಾರೆ. ಏನಂತ ಹೇಳಿದ್ರೆ, ನಾವೊಂದು ಜವಾಬ್ದಾರಿಯನ್ನು ಒಪ್ಕೊಂಡ್ರೆ ಅದನ್ನು ನಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಮಾಡಬೇಕು ಅಂತಲ್ಲ, ಎಲ್ಲ ಕೆಲಸಗಳನ್ನು ನಿಭಾಯಿಸುವುದರ ಜೊತೆಗೆ ಒಪ್ಪಿಕೊಂಡಿರುವ ಕೆಲಸದ ಕಡೆ ನಮ್ಮ ಗಮನ ಇರಬೇಕು. ಒಬ್ಬ ರಾಜನಾಗಿ ಮಾಡುವ ಕರ್ತವ್ಯ ಬಹಳ ದೊಡ್ಡದು. ಇಡೀ ಪ್ರಜೆಗಳೇ ರಾಜನನ್ನು ನಂಬಿಕೊಂಡಿರ್ತಾರೆ. ಅಂಥದ್ರಲ್ಲಿ ಒಂದು 3 ಜೀವಗಳನ್ನು ನನಗೆ ನೋಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ತೋಂಡಮಾನ ರಾಜ ತುಂಬ ಒದ್ದಾಡ್ತಾರೆ. ಆ ಒಂದು ಪಶ್ಚಾತ್ತಾಪಕ್ಕೆ ಇನ್ನು ಮುಂದೆ ಈ ಥರದ ತಪ್ಪುಗಳನ್ನು ಯಾರು ಮಾಡಬಾರ್ದು ಅನ್ನೋ ಸಂದೇಶವನ್ನು ಕೊಡ್ತಾ ಶ್ರೀನಿವಾಸ ದೇವರು ತೋಂಡಮಾನ ರಾಜನಿಗೆ ಹೇಳ್ತಾರೆ, ಇನ್ಮೇಲೆ ಯಾವ ತಪ್ಪುಗಳು ನಡಿಕೂಡ್ದು, ಒಪ್ಕೊಂಡಿರೋ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ಅವರು ಸಾಕ್ಷಾತ್ತಾಗಿ ಶ್ರೀನಿವಾಸ ದೇವರ ಕೈಯಿಂದನೇ ಮರುಜನ್ಮವನ್ನು ಪಡೆದುಕೊಂಡು ಹೊರಗಡೆ ಬರ್ತಾರೆ. ಇವತ್ತಿಗೂ ಕೂಡ ಅಲ್ಲಿ ಏನು ಆ ತೀರ್ಥ ಇದೆಯಲ್ಲ ಅದಕ್ಕೆ ಅಸ್ಥಿ ತೀರ್ಥ ಅಂತಲೇ ಹೆಸರು. ಅದಕ್ಕೆ ಅಲ್ಲಿಂದ ಆ ಮಕ್ಕಳು ಅಂದರೆ ಆ ಗರ್ಭಿಣಿ ಸ್ತ್ರೀ, ಗರ್ಭದಲ್ಲಿದ್ದಂತಹ ಮಗು, ಆ ರಾಘವನ್ನ ಪುಟ್ಟ ಮಗು, ಅವರೆಲ್ಲ 3 ಜನರನ್ನು ಸಕ್ಷೇಮವಾಗಿ ಕೂರ್ಮ ಬ್ರಾಹ್ಮಣನಿಗೆ ತೋಂಡಮಾನ ರಾಜ ಒಪ್ಪಿಸ್ತಾನೆ. ಒಪ್ಪಿಸಿದ ನಂತರದಲ್ಲಿ ಆ 3 ಜನ ಹೇಳ್ತಾರೆ, ನಾವು ಭಗವಂತನ ಹೊಟ್ಟೆಯಲ್ಲಿ ಬ್ರಹ್ಮಾಂಡವನ್ನು ನೋಡಿದ್ವಿ, ಇಷ್ಟೆಲ್ಲ ನದಿಗಳು, ಪರ್ವತಗಳು, ಸರೋವರನ್ನು ಕಂಡ್ವಿ. ಯಾಕಂದರೆ ಸಾಕ್ಷಾತ್ ಶ್ರೀನಿವಾಸನ ಕೈಯ ನೀರಿನಿಂದನೇ ಅವರು ಮತ್ತೆ ಜೀವವನ್ನು ಪಡೆದುಕೊಂಡಿದ್ದಾರಂದರೆ ಅವರೆಂಥ ಮಹಾಭಾಗ್ಯವಂತರು ಅಂತ. ಹೀಗೆ ಈ ಕಥೆಯ ಸಂದೇಶ ಏನು ಅಂತ ಹೇಳಿದರೆ, ನಾವು ರಾಜನೇ ಆಗಿರಲಿ, ಸಾಮಾನ್ಯ ಜನರೇ ಆಗಿರಲಿ, ಯಾರಾದರೂ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಾಗ ಅದನ್ನು ನಾವು ಹೇಗೆ ನಿಭಾಯಿಸ್ತೀವಿ, ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ತೇವೆ. ಧನ್ಯವಾದಗಳು.